ದಾಂಡೇಲಿಯ ತಾಲೂಕು ಆಡಳಿತ ಸೌಧದ ಸಭಾಭವನದಲ್ಲಿ ಗ್ರಂಥಪಾಲಕರ ದಿನಾಚರಣೆ. ಗ್ರಂಥಾಲಯಗಳು ಜ್ಞಾನವನ್ನು ವಿಕಸನಗೊಳಿಸುವ ಮಹತ್ವದ ಕೇಂದ್ರ. ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿ.ಸಿ. ಹಾದಿಮನಿ. ಗ್ರಂಥಾಲಯಗಳು ನಿಮ್ಮೆಲ್ಲರ ಜ್ಞಾನವನ್ನು ವಿಕಸನಗೊಳಿಸುವ ಮಹತ್ವದ ಕೇಂದ್ರವಾಗಿದೆ. ಡಿಜಿಟಲ್ ಯುಗದ ನಡುವೆಯೂ ಗ್ರಂಥಾಲಯಗಳು ತಮ್ಮ ಮಹತ್ವವನ್ನು ಇನ್ನೂ ಗಟ್ಟಿಯಾಗಿಯೇ ಉಳಿಸಿಕೊಂಡಿವೆ. ಪ್ರತಿಯೊಬ್ಬರೂ ಕೂಡ ಗ್ರಂಥಾಲಯವನ್ನು ಬಳಸಿಕೊಳ್ಳುವ ಮೂಲಕ ಓದುವ ಹವ್ಯಾಸವನ್ನು ಹೆಚ್ಚಿಸಿಕೊಳ್ಳಬೇಕೆಂದು ದಾಂಡೇಲಿಯ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿ.ಸಿ. ಹಾದಿಮನಿ ಅವರು ಹೇಳಿದರು. ಅವರು ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ತಾಲೂಕು ಆಡಳಿತ ಸೌಧದ ಸಭಾಭವನದಲ್ಲಿ ಮಂಗಳವಾರ ಬೆಳಗ್ಗೆ 11:30 ಗಂಟೆಗೆ ಹಮ್ಮಿಕೊಂಡಿದ್ದ ಗ್ರಂಥಪಾಲಕರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಗ್ರಂಥಪಾಲರ ಪಿತಾಮಹ ಡಾಕ್ಟರ್ ಎಸ್.ಆರ್. ರಂಗನಾಥ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಮಾತನಾಡುತ್ತಿದ್ದರು. ತೀರಾ ಕುಗ್ರಾಮದ ಬಡ ಕುಟುಂಬದಿಂದ ಬಂದ ರಂಗನಾಥ್ ಅವರು ಇಡೀ ದೇಶಕ್ಕೊಂದು ಗ್ರಂಥಾಲಯ ನಿರ್ವಹಣೆಯ ಮಾರ್ಗದರ್ಶಿಯನ್ನು ಹಾಕಿಕೊಟ್ಟರು. ಅವರ ಜನ್ಮದಿನವನ್ನು ಗ್ರಂಥಪಾಲಕರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದ್ದು, ಪ್ರತಿಯೊಬ್ಬ ಗ್ರಂಥಪಾಲಕರು ಕೂಡ ರಂಗನಾಥ್ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಮಾತನಾಡಿದ ದಾಂಡೇಲಿಯ ಸರ್ಕಾರಿ ಪದವಿ ಕಾಲೇಜಿನ ಗ್ರಂಥಾಲಯ ಅಧಿಕಾರಿ ಗೀತಾ ಕೊಟ್ಟೆಣ್ಣವರ್, ಡಾಕ್ಟರ್ ಎಸ್.ಆರ್. ರಂಗನಾಥ್ ಅವರ ಬದುಕು ಹಾಗೂ ಅವರು ಮಾಡಿದ ಸಾಧನೆಗಳ ಬಗ್ಗೆ ತಿಳಿಸಿ, ಇಂದಿನ ದಿನಗಳಲ್ಲಿ ಗ್ರಂಥಾಲಯಗಳ ಮಹತ್ವ ಮತ್ತು ಅವುಗಳ ಬಳಕೆಯ ಕುರಿತಾಗಿ ಮಾಹಿತಿಯನ್ನು ನೀಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿ.ಎನ್. ವಾಸರವರು ಶುಭಾಶಯವನ್ನು ಕೋರಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಅಂಬಿಕಾನಗರದ ಸಂತೋಷ್ ರಾಥೋಡ್, ಬಡ ಕಾನ್ಶಿರಡದ ಸಂತೋಷ್ ಮಡಿವಾಳ್, ತಾಲೂಕ್ ಪಂಚಾಯತ್ ಲೆಕ್ಕ ಸಹಾಯಕ ದರೆಪ್ಪ ನಾಗಗೌಡ, ತಾಲೂಕ್ ಪಂಚಾಯತ್ ವ್ಯವಸ್ಥಾಪಕಿ ಕವಿತಾ ಚೆನ್ನಯ್ಯನವರ್, ಆನಂದ್ ಬಿಲ್ಲೇಕರ್, ತಾಲೂಕಿನ ಗ್ರಂಥಪಾಲಕರಾದ ರತ್ನಾ ಜಾಧವ್, ರಾಧಾ ಸಾಂಗ್ಲೇಕರ್, ಈರಣ್ಣ ವಡ್ಡರ್ ಮೊದಲಾದವರು ಉಪಸ್ಥಿತರಿದ್ದರು. ಗಣಿತ ತಜ್ಞ ಮತ್ತು ಗ್ರಂಥಾಲಯ ತಜ್ಞ ಅಂತ ಹೇಳಿ ಹೆಸರುವಾಸಿ. ಇವರು ಈ ಗ್ರಂಥಾಲಯದ ಬಗ್ಗೆನೇ ವಿಶೇಷವಾಗಿ ಮುತುವರ್ಜಿ ವಹಿಸಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕಂತ ಹೇಳಿ ಹೊರಗಿನ ವಿದೇಶಕ್ಕೆ ಹೋಗಿ ಅಲ್ಲಿ ಗ್ರಂಥಾಲಯದ ಬಗ್ಗೆ ಕಾಳಜಿ ವಹಿಸಿ ಎಲ್ಲ ಯಾವ ಥರ ಸೂತ್ರಗಳನ್ನು ಮಾಡಿದರೆ ಗ್ರಂಥಾಲಯ ನಡೀತದೆ ಅನ್ನೋದರ ಬಗ್ಗೆ ಅಭ್ಯಾಸ ಮಾಡಿ ನಮ್ಮ ಭಾರತ ದೇಶಕ್ಕೆ ಬಂದು ಗ್ರಂಥಾಲಯಗಳನ್ನು ಸ್ಥಾಪನೆ ಮಾಡಿ ಈಗಿನ ತಮಿಳುನಾಡಿನಲ್ಲಿ ಮದ್ರಾಸ್ ಇದೆಯಲ್ಲ, ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಗ್ರಂಥಪಾಲಕರಾಗಿ ಸೇವೆ ಸಲ್ಲಿಸಲಿಕ್ಕೆ ಪ್ರಾರಂಭಿಸಿದರು. ಆ ವ್ಯಕ್ತಿ ಗ್ರಂಥಾಲಯಗಳ ಬಗ್ಗೆ ಎಷ್ಟು ಆಸಕ್ತಿ ಇದೆ ಅಂತಂದರೆ ಆ ಒಂದು ವಿಶೇಷದ ಮೇಲೆ ಆ ಗ್ರಂಥಾಲಯದ ಪಿತಾಮಹ ಅಂತ ಹೇಳಿ ಎಲ್ಲರೂ ನಾವು ಕರೀತಾ ಇದ್ದೇವೆ. ಯಾವುದೇ ಅಸಾಧ್ಯ ಆಗಿದ್ದನ್ನು ಸಾಧ್ಯವಾಗಿ ತೋರಿಸಿದಂಥ ವ್ಯಕ್ತಿ ಡಾಕ್ಟರ್ ಎಸ್.ಆರ್. ಇವರು ರಂಗನಾಥ್ ಅವರು. ಆದ್ದರಿಂದ ನಾವು ಇವತ್ತು ಅವರನ್ನು ನೆನೆಸ್ಕೋಬೇಕು. ಅವರ ಏನು ಬಿಟ್ಟುಕೊಳ್ತಾರಲ್ಲ ಆ ಸೂತ್ರಗಳನ್ನು ನಾವು ಅಳವಡಿಸಿಕೊಂಡು ಗ್ರಂಥಾಲಯಗಳನ್ನು ಉನ್ನತ ಮಟ್ಟಕ್ಕೆ ಏರಿಸಬೇಕಂತೇಳಿ ನಾನು ತಮ್ಮಲ್ಲೆಲ್ಲ ಗ್ರಂಥಪಾಲಕರಲ್ಲಿ ಸಂಬಂಧಪಟ್ಟಂಥ ಎಲ್ಲ ಸಿಬ್ಬಂದಿಗಳಲ್ಲಿ ನಾನು ಕೇಳ್ಕೊಳ್ತೇನೆ. ಡಿಜಿಟಲ್ ಪ್ರದೇಶಗಳಲ್ಲೂ ಗ್ರಂಥಾಲಯಗಳು ನಡೀತಾ ಇದ್ದಾವೆ ಅಂದಮೇಲೆ ನಾವು ವಿಚಾರ ಮಾಡಬೇಕಾದ ವಿಚಾರ. ಆದ್ದರಿಂದ ಈ ಗ್ರಂಥಾಲಯಗಳ ಬಗ್ಗೆ ಮತ್ತು ನಮ್ಮ ಗ್ರಂಥಪಾಲಕರ ಬಗ್ಗೆ ವಿಶೇಷವಾಗಿ ನಮ್ಮ ಉಪನ್ಯಾಸಗಳನ್ನು ನಮ್ಮ ಹಿತಮಗಳನ್ನು ನೆರವೇರಿಸಿಕೊಡ್ಬೇಕಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ನಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಮಾತುಗಳನ್ನು ಮಾತಾಡಲಿಕ್ಕೆ